ಮೇಲೆ ಬೀಳುತ್ತೆ. ಏನ್ ಗೊತ್ತಾ ಗೈಸ್, ನಾನ್ ಅನ್ಕೊಂಡಿದ್ದು ಸೊ ಆಸೆ ಪಟ್ಟಿದ್ದೆ ಸಿಗ್ಬೇಕು, ಸೊ ಬೇರೆ ಸಿಗ್ಬಾರ್ದು. ಸೇಮ್ ಬರ್ಗರ್ ಅನ್ಸುತ್ತೆ ಅದರಲ್ಲಿ ಜಾತ್ರೆ. ಈ ತರ ಕೊಡ್ತಿರೋದು ಫಸ್ಟ್ ಟೈಮ್ ಅನ್ಸುತ್ತೆ ಗೈಸ್. ನಾನು ಹಾಯ್ ಹಲೋ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಚೆನ್ನಾಗಿರ್ತೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ವಿಶೇಷ ಅಂದ್ರೆ ಮೇ 1 ಎಲ್ಲರಿಗೂ ಕಾರ್ಮಿಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಸೊ ಯಾರೇ ಕೆಲಸ ಮಾಡ್ತಿರ್ತೀರ ಸೊ ಎಲ್ಲರಿಗೆ ಆಲ್ಮೋಸ್ಟ್. ಸೊ ನೆಕ್ಸ್ಟ್ ನಮ್ಮ ಕಾರ್ಮಿಕರು ಬಂದ್ರೆ ಇಲ್ಲಿ ನಮ್ಮ ಮನೆಯ ಕಾರ್ಮಿಕರು. ಹೇಳಿ. ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಹಂಗೆ ಇನ್ನೊಂದು ವಿಶೇಷ ಇದೆ. ಏನು ಏನು ನೀನ್ ಹೇಳ್ಬೇಕು, ನೀನ್ ಮರ್ತೇ ಹೋಗಿದ್ದೆ. ನಾನು ಮರ್ತಿಲ್ಲಮ್ಮ. ಇಲ್ಲ ಮರ್ತಿದ್ದೆ. ಸೊ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಸೊ ನಮ್ಮದು ಮದುವೆ ಆದ ದಿನ 2ನೇ ವರ್ಷದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಏನ್ ಅನಿಸ್ತೈತಿ? 2 ವರ್ಷ ಹೆಂಗ್ ಹೋಗಿದೆ ಅನ್ನೋದು ಗೊತ್ತಿಲ್ಲ. ಇಷ್ಟು ಬೇಗ 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ಕಾಲಿಡ್ತಿದೀವಿ. ಬಟ್ ಹಂಗ ಅನಿಸ್ತಾ ಇಲ್ಲ. ಖುಷಿ ಆಗ್ತಿದೆ. ಖುಷಿ ಅನಿಸ್ತಿದೆ. ಬೆಳಗಿಂದ ಎಷ್ಟು ಖುಷಿ ಇದೆ? ಬೆಳಗ್ಗೆಯಿಂದ ಖುಷಿನೇ ಇಲ್ಲ ಹೇಳ್ಬೇಕಂದ್ರೆ. ಯಾಕೆ ಖುಷಿ ಇಲ್ಲ ಬೆಳಗ್ಗೆಯಿಂದ? ಬೆಳಗ್ಗೆನೆ ಇರಿಟೇಷನ್ ಮಾಡೋರೆ. ಇವೆರಡರಲ್ಲಿ ಸೆಲೆಕ್ಷನ್ ಮಾಡ್ರಿ. ಸೊ ಈ ತರ ಕೊಡ್ತಿರೋದು ಫಸ್ಟ್ ಟೈಮ್ ಅನ್ಸುತ್ತೆ ಗೈಸ್. ನಾನು ಈ ತರ ಎಲ್ಲ ಚೀಟಿ ಬರೆದು ಕೊಡ್ತಿರೋದು ಫಸ್ಟ್ ಟೈಮ್ ನಾನು. ಸೊ ನೋಡೋಣ. ಬಾರಮ್ಮ, ಯಾವಾಗ ಒಂದು ಬರ್ತಿದ್ದೀನಿ. ಬಾರಮ್ಮ, ಕಾಣಿಸ್ತಿದೆ. ಎರಡರಲ್ಲಿ ಸೆಲೆಕ್ಷನ್ ಮಾಡಮ್ಮ ಬೇಗನೆ. ಪಡ್ಗನ್ ತಗೋಬೇಕು. ಎರಡರಾಗೊಂದು. ಸೊ ಅದು ಸೆಲೆಕ್ಷನ್ ಮಾಡಿದ್ರೆ ಏನಿದೆ? ಹೌದಾ? ಖುಷಿ ಆಯ್ತಾ? ಓ ಹಂಗೆ. ತೋರ್ಸು ಒಂದ್ಸಲ ಎಕ್ಸೈಟ್ಮೆಂಟ್ ತೋರ್ಸು. ಮೈಕಲ್ಲಿ ಹೆಂಗ್ ಬಂದಿದೆ? ನಗ್ತಿದೆಯಲ್ಲ. ಅದು ಅವ್ರಿಗೆ ಏನ್ ಫೇವರೇಟ್ ಇರುತ್ತೆ ಅದೇ ಸಿಗುತ್ತದೆ. ಸೊ ಅದೇ ಸಿಕ್ಕಿದೆ ಗೈಸ್. ಇದಂತೂ 100%. ಬರೀ ಅವಳಿಗೆ ಇಷ್ಟಪಟ್ಟಿದ್ದೆ ಸಿಕ್ಕಿದೆ ಇದುವರೆಗೂ. ಸೊ ಇವತ್ತು ನಾನು ಇಷ್ಟಪಟ್ಟಂತ ಸಿಕ್ಕಿರೋದು. ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಸೊ ಎಲ್ಲ ಜಾಲಿ ಮಾಡಿ ಗೈಸ್. ಜಾಲಿ ಮಾಡಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಇದು. ಸೊ ಅದಕ್ಕೆ ಇರ್ಲಿ ಅಂತ ಹೇಳಿದೆ. ನಿನಗೆ ಇಷ್ಟ ಆಯ್ತಾ? ನನಗೂ ಇಷ್ಟ ಆಯ್ತು. ಇಷ್ಟ ಆಯ್ತು. ಹೌದಾ? ಸೊ ಇವಾಗ ನೋಡಮ್ ಏನ್ ಸೆಲೆಕ್ಟ್ ಮಾಡ್ತಾಳೆ ನೋಡಮ್ ಗೈಸ್. ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಇದೆ ಜಾಸ್ತಿನೇ ಇದೆ. ಎಷ್ಟು ಜಾಸ್ತಿ? ಹೌದಾ? ಏನೇನು ನೋಡೋಣ ಅಂತ. ಎರಡ್ರ ಒಂದೆತ್ತು ಅದೇನಾ? ಏನಿದೆ ತೋರ್ಸು. ಪಿಜ್ಜಾ. ಪಿಜ್ಜಾ ಎಷ್ಟು ಖುಷಿ ಇದೆ? ಜಾಸ್ತಿ ಇದೆ ಅಂದ್ರೆ ನಿಮ್ ಫೇವರೇಟ್ ಯಾವ್ದು? ಪಿಜ್ಜಾ. ನೆಕ್ಸ್ಟ್ ಪಿಜ್ಜಾ ಆದ್ಮೇಲೆ ಬರ್ಗರ್. ಅಲ್ಲ ಶಾಪಿಂಗು ಪಿಜ್ಜಾ ಮತ್ತೆ ಅವೆರಡೇ ಇಷ್ಟ ನಿನಗೆ? ಎಲ್ಲ ಇಷ್ಟ, ಜಾಸ್ತಿ ಇವೆರಡು ಇಷ್ಟ. ಹೌದಾ? ಇಷ್ಟ ಆಯ್ತಾ? ನೆಕ್ಸ್ಟ್ ಪಿಜ್ಜಾಗೆ ಹೋಗ್ಬೇಕು. ಅಲ್ಲ ನಾನ್ ಅನ್ಕೊಳ್ಳೋದು ಸಿಕ್ತಿದೆ ನೋಡಿ. ಹೌದಲ್ಲ? ಅವಳು ಅನ್ಕೊಳ್ಳೋದು ಇದುವರೆಗೂ ಅವಳ ಲೈಫಲ್ಲಿ ಸಿಕ್ಕಿದೆ. ಸೊ ಇದನ್ನು ಸಿಕ್ಕಿದೆ ಗೈಸ್. ಏನಂತೀಯ? ಹೌದು. ಪಿಜ್ಜಾ ತಿಂತಾಳೆ ಮಾಡ್ತಾಳೆ ನೋಡೋಣ. ಎಷ್ಟು ತಿಂತೆ? ಎಷ್ಟು ಬೇಕು ಪಿಜ್ಜಾ? ಒಂದೇ ಸಾಕಾ? ಅನ್ನತ್ತು ಜಾಸ್ತಿನೂ ತಿನ್ನಕ್ಕಾಗಲ್ಲ. ಸುಮ್ಮನೆ ಒಂದಂದ್ರೆ ಒಂದ್ ಪೀಸ್ ಅಲ್ಲ. ಬನ್ನಿ ಗೈಸ್ ಪಿಜ್ಜಾ ತಿನ್ನಕೊಂಡು. ಬನ್ನಿ ಗೈಸ್ ಪಿಜ್ಜಾ ತಿನ್ಕೊಂಡು ಬರೋಣ. ನಾನ್ ಗೆಸ್ ಮಾಡಿರ್ಲಿಲ್ಲ ಚೀಟಿ ಎಲ್ಲ ಕೊಟ್ಟು ಈ ತರ ಒಂದ್ ಸರ್ಪ್ರೈಸ್ ಕೊಡ್ತೀಯ ಅಂತ. ಇವಾಗ ಒಂದು ಚಾಲೆಂಜು ಏನಪ್ಪಾ ಅಂದ್ರೆ, ಸೊ ಇನ್ನೊಂದು ಚೀಟಿಯಲ್ಲಿ ಏನೇನಿತ್ತು ಅಂತ ಗೆಸ್ ಮಾಡಿದ್ರೆ ಇನ್ನೊಂದು ಸರ್ಪ್ರೈಸ್ ಇದೆ. ಗೆಸ್ ಮಾಡಲಿಲ್ಲ ಅಂದ್ರೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತೇನೆ ಅಲ್ಲಿಗೂ ಬರ್ಬೇಕಾಯ್ತು. ಗೆಸ್ ಮಾಡಿ ಏನಿರ್ಬೋದು?
ಒಂದರಲ್ಲಿ ಬರ್ಗರ್ ಅನ್ಸುತ್ತೆ, ಇನ್ನೊಂದರಲ್ಲಿ ಜಾತ್ರೆ. ಸೊ ಜಾತ್ರೆ ಮತ್ತೆ ಬರ್ಗರ್ ಅಂತ ಗೆಸ್ ಮಾಡಿದ್ದಾಳೆ. ಸೊ ಕರೆಕ್ಟ್ ಇರ್ಬೋದು ನಿಮ್ಮ ಪ್ರಕಾರ? ಮೇ ಬಿ ಒಂದ್ ಕರೆಕ್ಟ್ ಇರ್ಬೋದು, ಒಂದ್ ಇರಲ್ಲ ಅಂತ ಅನ್ಸುತ್ತೆ. ಅವಳು ಬರ್ಗರ್, ಒಂದು ಪಿಜ್ಜಾ. ಎರಡು ನೋಡು. ಏನಿದೆ ಅದು? ಎರಡು ಪಿಜ್ಜಾ ಇದೆ. ಹೆಂಗೆ ಮತ್ ನೀವ್ ಬೇರೆ ಬರಿಬೇಕು ತಾನೆ? ಬೇರೆ ಬರಿಬೇಕಲ್ವಾ? ಅದೇ ಒಟ್ಟಿನಲ್ಲಿ ಏನ್ ಗೊತ್ತಾಗ ನಾನ್ ಅನ್ಕೊಂಡಿದ್ದು, ಸೊ ಆಸೆ ಪಟ್ಟಿದ್ದೆ ಸಿಗ್ಬೇಕು, ಸೊ ಬೇರೆ ಸಿಗ್ಬಾರ್ದು ಅಂತ. ಹಂಗೆ ಅಜ್ಜಿ ಇತ್ತು, ನನ್ನ ಆಸೆ ಈಡೇರಿಸಿದ್ದು. ಎರಡೊಂದು ಪಿಜ್ಜಾ ಬರ್ತದೆ. ನಂದೊಂದು ಏನಿತ್ತು ಅಂದ್ರೆ ಗೈಸ್, ಸೊ ಅವಳು ಯಾವ್ದು ಇಷ್ಟಪಡ್ತಾರೆ ಅದನ್ನೇ ಸಿಗ್ಬೇಕು, ಬೇರೆ ಸಿಗ್ಬಾರ್ದು ಅಂತಿತ್ತು. ಅದಕ್ಕೆ ಎರಡು ಚೀಟಿಯಲ್ಲಿ ಅದೇ ಬರ್ತಿತ್ತು, ಪಿಜ್ಜಾನೇ ಬರ್ತದೆ. ಎರಡು ಚೀಟಿಯಲ್ಲಿ ಅದಕ್ಕೆ ಅದೇ ಬರ್ತಿತ್ತು ಗೈಸ್. ಸೇಮ್ ಇವಳು ಗೆಸ್ ರಾಂಗ್ ಆಯ್ತು ಅಲ್ವಾ? ಅದೇ ಅದ್ರಲ್ಲೂ ಶಾಪಿಂಗ್ ಅಂತಾನೆ ಬರ್ತಿದ್ದೆ. ಅದ್ರಲ್ಲಿ ಎರಡರಲ್ಲಿ ಶಾಪಿಂಗ್ ಅಂತ ಹೇಳಿದೆ. ಜಾತ್ರೆ ಅಂತ ಯಾವ್ದ್ರಲ್ಲಿ ಇಲ್ಲ, ಬರ್ಗರ್ ಅಂತ ಯಾವ್ದ್ರಲ್ಲಿ ಇಲ್ಲ. ಎರಡು ಶಾಪಿಂಗ್, ಎರಡು ಪಿಜ್ಜಾ ಅಂದ್ರೆ ಇವಾಗ ಕಾಮನ್ ಆಗಿ ಎರಡರಲ್ಲಿ ಬೇರೆ ಬೇರೆ ಬರೋದು ಕಾಮನ್. ಎಲ್ಲರೂ ಸೊ ನಾನು ಎರಡರಲ್ಲಿ ಒಂದೇ ಬರ್ದಿದ್ದೀನಿ ಅಲ್ವಾ? ಸೊ ಅವಳಿಗೆ ಅದೇ ಸಿಗ್ಬೇಕು ಅಂತಾನೆ ಬರ್ದಿತ್ತು. ಯಾವಾಗ್ಲೂ ಕೇಳೋದು ಒಂದೇ ಗೈಸ್, ಏನಂದ್ರೆ ಪಿಜ್ಜಾ ಶಾಪಿಂಗು ಪಿಜ್ಜಾ ಬಿಟ್ಟು ಬೇರೆ ಏನೇ ಕೇಳೋದಿಲ್ಲ ಅವಳು. ಅದಕ್ಕೆ ಇವೆರಡು ಜಾಸ್ತಿ ಕೇಳೋದಿಲ್ಲ, ಇದಕ್ಕೆ ಕರ್ಕೊಂಡ್ ಬಂದಿದ್ದಿಲ್ಲಿ. ನೋಡಿ ಗೈಸ್, ಎಲ್ಲ ಪಿಜ್ಜಾ ಬಂದ್ಬಿಟ್ಟೈತೆ, ಫೇವ್ರೇಟು. ಇವಾಗ ಟಮಾಕ ಅಲ್ವಾ? ಬಾರಿಸ್ತಾ ಇರೋದೆ ಸರಿಯಾಗಿ. ಹೆಣ್ಮಕ್ಳು ಪಿಜ್ಜಾ ಅಂದ್ರೆ ಹೆಂಗ್ ತಿಂತಾರೆ ನೋಡಿ. ಪಿಜ್ಜಾ ತಿನ್ನೋದಂದ್ರ ಬಲೆ ಖುಷಿ ಹೆಣ್ಮಕ್ಳಿಗೆ. ನೋಡು ನೀನು ಏನ್ ಅನ್ಸ್ತಾ ಇರೋದು ಹೇಳು. ತುಂಬಾ ಅದೃಷ್ಟ ಮಾಡಿದ್ದೀನಿ. ಆ ಕ್ಯಾಮ್ರಾ ಆಫ್ ಮಾಡೋಣ ಬೈತಾಳೆ ಗೈಸ್. ಇಲ್ಲ ಹಾ ಹಂಗೇನಿಲ್ಲ, ಮತ್ತೆ ಕ್ಯಾಮ್ರಾ ಆನ್ ಮಾಡಿದ್ದಕ್ಕೆ ಹಂಗೆ ಹೇಳಿಲ್ಲ, ಅದು ಹಂಗೆ ಇದೆ. ಹಂಗೆ ಹಂಗಂತ ಇವಾಗ ಮಾತ್ರ ಅಂತವಳೆ ಅಂತ ಅನ್ಕೋಬೇಡಿ, ಯಾವಾಗಿಂದನೂ ಅದೇ ತಾಟ್ ಇರೋದು. ಹಂಗೆ ಅದನ್ನ ಪಿಜ್ಜಾ ಕೊಡ್ಸಿದಕ್ಕೆ ಗೇಟ್ ತಗೊಳ್ಳಿ ಇವಳು ಅಂತ ಅನ್ಕೋಬೇಡಿ. ಹಂಗೇನಿಲ್ಲ ಗೈಸ್, ಒಂದ್ಸಲ ಬಂತಂದ್ರೆ ಅವಳು ಬಾಯಿಲಿ ಮುಗಿದೋಯ್ತು, ಅದೇ ಫೈನಲ್ ಅಲ್ವಾ? ನೋಡಿ ಗೈಸ್, ಇಲ್ಲಿ ಎಷ್ಟು ಮಸ್ತಾಗಿದೆ ಅಲ್ವಾ? ಚೆನ್ನಾಗಿದೆ. ಸೈಕ್ ಮಳೆ ಅಂದ್ರೆ ಮಳೆ ಇದೆ, ಫುಲ್ ಮಳೆ. ಸ್ಮೈಲ್ ಮೇಲೆ ಬೀಳುತ್ತೆ. ತಂದವ್ರಿ ಸರಿ ತಂದ್ಬಿಟ್ಟವ್ರಿ, ಫುಲ್ ಬ್ಯಾಟಿಂಗ್ ಹೋದ್ರು. ಕೇಕ್ ಸ್ವೀಟ್ ಏನು ಜಾಸ್ತಿ ತಿನ್ನಲ್ಲ ನಾವು, ಈ ಗೋಬಿ ಬೇಕಾದ್ರೆ ತಿನ್ಬೋದು ಒಂದು ರೇಂಜಿಗೆ. ನೋಡಿ ಆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಮಳೆ ಬೇರೆ ಆಗಿತ್ತು. ಹಾಂ, ಇವಾಗ ನೆಕ್ಸ್ಟು ಇದು ಸಿನಿಮಾಕ್ಕೆ ಹೋಗೋದೈತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.